ಬ್ರಹ್ಮಾಂಡವನ್ನಾಳುತ್ತಿರುವ ಶಕ್ತಿಯೇ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಇಲ್ಲದೆ ಜೀವನ ಶೂನ್ಯ. ಮನುಷ್ಯ ಜೀವಂತವಾಗಿರಬೇಕಾದರೆ 5 ಪ್ರಾಣಗಳು ಬಹಳ ಮುಖ್ಯ. ಅದನ್ನ ಪಂಚ ಪ್ರಾಣಗಳು ಅಂತಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಈ 5 ವಾಯುಗಳಲ್ಲಿ ಒಂದು ವಾಯುವಿಲ್ಲದೆ ಹೋದರೂ ಮನುಷ್ಯ ಬದುಕುವುದು ಸಾಧ್ಯವಿಲ್ಲ. ಈ 5 ಪ್ರಾಣಗಳು ಮನುಷ್ಯನ ದೇಹದೊಳಗಿರುವ ಪ್ರಾಣಗಳು. ಆದರೆ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಅರ್ಥ ಬಹಿಶ್ಚರ ಪ್ರಾಣ ಅಂತ. ಹಾಗಂದರೆ ನಮ್ಮ ದೇಹ ಬಿಟ್ಟು ಹೊರಗಡೆಯೂ ಒಂದು ಪ್ರಾಣವಿದೆ, ಅದೇ ಹಣ. ಹಣವೆಂಬುದು ಹೊರಗಿನ ಪ್ರಾಣ. ಮನುಷ್ಯ ಜೀವಿಸಬೇಕಿದ್ದರೆ 6ನೇ ಪ್ರಾಣ ಬೇಕೇ ಬೇಕು ಅಂತ. ಹಾಗಾದರೆ ಹಣ ಸಂಪಾದನೆ ಮಾಡುವುದು ಹೇಗೆ? ನಾವೆಲ್ಲ ದುಡಿಯುತ್ತೇವೆ, ಮೈ ಮುರಿದು ದುಡಿಯುತ್ತೇವೆ, ಆದರೆ ಶ್ರಮಕ್ಕೆ ತಕ್ಕ ಹಣ ಕೈ ಸೇರುತ್ತಿಲ್ಲ. ಹೀಗಾಗಿ ಶ್ರಮಕ್ಕೆ ತಕ್ಕ ಹಣ ಪಡೆಯುವುದು ಹೇಗೆ? ಮನೆಯ ಖಜಾನೆ ತುಂಬಿಸಿಕೊಳ್ಳುವುದು ಹೇಗೆ? ಅದಕ್ಕಿರುವ ಒಂದೇ ಉಪಾಯ, ಒಂದೇ ಒಂದು, ಅದು ಮನೆಯ ಗೃಹಿಣಿ. ಹೌದು, ನಮ್ಮ ಸನಾತನ ಧರ್ಮದಲ್ಲಿ ಗಂಡು ಮಕ್ಕಳಿಗಿಂತಲೂ ಹೆಣ್ಣು ಮಕ್ಕಳಿಗೂ ಮಹತ್ತರ ಸ್ಥಾನವಿದೆ. ಹೆಣ್ಣನ್ನು ನಾವು ಕ್ಷಮೆಯ ಧರಿತ್ರಿ, ಮಹಾಲಕ್ಷ್ಮಿ ರೂಪ, ಹೀಗೆ ನಾನಾ ಹೆಸರುಗಳಿಂದ ಗೌರವಿಸುತ್ತೇವೆ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನಗುತ್ತಿರುತ್ತಾರೋ, ಯಾವ ಮನೆಯ ಹೆಣ್ಣಿನ ಮನಸ್ಸು ಯಾವಾಗಲೂ ಆ ಮನೆಯ ಶ್ರೇಯಸ್ಸನ್ನು ಬಯಸುತ್ತದೆಯೋ ಅಂತಹ ಹೆಣ್ಣು ಇರುವ ಮನೆಯಲ್ಲಿ ಸದಾಕಾಲ ಧನ ಧಾನ್ಯ ತುಂಬಿಕೊಂಡಿರುತ್ತದೆ. ಆಕೆಯ ಗುಣಗಳು ಆ ಮನೆಯನ್ನು ಬೆಳಗುವಂತೆ ಮಾಡುತ್ತದೆ. ಆಕೆಯ ನಗು ಕುಟುಂಬದಲ್ಲಿನ ನೋವನ್ನು ಮರೆಸುತ್ತದೆ. ಹೆಣ್ಣು ಮಕ್ಕಳಲ್ಲಿ ಒಳ್ಳೆಯ ಗುಣಗಳಿದ್ದರೆ ಸಾಲದು, ಅವರಲ್ಲಿ ಉತ್ತಮ ಸಂಸ್ಕಾರವೂ ಇರಬೇಕು. ಯಾಕೆಂದರೆ ಒಂದು ಹೆಣ್ಣು ಎಷ್ಟೇ ಕೋಟ್ಯಾಧಿಪತಿ ಮನೆಯಲ್ಲಿ ಜನಿಸಿದ್ದರೂ ಆಕೆ ಒಂದಲ್ಲ ಒಂದು ದಿನ ಇನ್ನೊಬ್ಬರ ಸೊತ್ತಾಗೋದು ಖಚಿತ. ತನ್ನ ಗಂಡನ ಮನೆಯಲ್ಲಿ ಹಣ, ಆರೋಗ್ಯ, ನೆಮ್ಮದಿ ಬೇಕೆಂದರೆ ಯಾವುದೇ ಗಂಡು ಮಕ್ಕಳಿಂದ ಅದನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಗಂಡಸರು ವ್ಯವಹಾರ ಮಾಡಬಹುದು, ದುಡಿಯಬಹುದು, ಆದರೆ ಮನೆಯಲ್ಲಿ ಸದಾ ಲಕ್ಷ್ಮಿಯ ಕೃಪೆ ಇರುವಂತೆ ಮಾಡಲು ಮನೆಯ ಹೆಣ್ಣು ಮಕ್ಕಳಿಗೆ ಮಾತ್ರ ಸಾಧ್ಯ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಮನೆಯ ಹೆಣ್ಣು ಮಕ್ಕಳು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಏನು ಮಾಡಬೇಕೆಂದು ತಿಳಿದುಕೊಳ್ಳೋಣ. ಲಕ್ಷ್ಮೀ ದೇವಿ ಯಾವಾಗಲೂ ಸ್ವಚ್ಛತೆಗೆ ಹೆಚ್ಚು ಮಹತ್ವವನ್ನು ನೀಡುತ್ತಾಳೆ. ಆಕೆ ಸ್ವಚ್ಛವಾದ ಸ್ಥಳದಲ್ಲಿ ನೆಲೆಸಲು ಇಷ್ಟಪಡುತ್ತಾಳೆ. ಲಕ್ಷ್ಮೀ ದೇವಿ ಪ್ರತಿದಿನ ಸ್ನಾನ ಮಾಡದೇ ಇರುವಂತಹ, ಸ್ವಚ್ಛವಾಗಿರದೇ ಇರುವಂತಹ ಜನರೊಂದಿಗೆ ಇರಲು ಇಷ್ಟಪಡುವುದಿಲ್ಲ. ದೈಹಿಕ ಮತ್ತು ಮಾನಸಿಕ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸದೇ ಇರುವ ವ್ಯಕ್ತಿ ಎಷ್ಟೇ ಪ್ರಯತ್ನಿಸಿದರೂ ಅವನು ಜೀವನದಲ್ಲಿ ಯಶಸ್ಸನ್ನು ಹೊಂದುವುದಿಲ್ಲ. ಈ ಕೆಟ್ಟ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳುವುದು ತುಂಬಾನೇ ಮುಖ್ಯ. ಪ್ರತಿದಿನ ಯಾವ ವ್ಯಕ್ತಿ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸುತ್ತಾನೋ ಅವನು ಉತ್ತಮನು ಎಂದು ಹೇಳುತ್ತದೆ. ಮುತ್ತೈದೆ ಹೆಣ್ಣು ಮನೆಯಲ್ಲಿ ಸಂಜೆ ವೇಳೆ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನು ಒಗೆಯಬಾರದು. ಸೂರ್ಯ ಉದಯಿಸುವ ಮುನ್ನ ಹಾಗೂ ಸೂರ್ಯೋದಯದ ನಂತರ ಮನೆಯೇ ಮುತ್ತೈದೆ ಬಟ್ಟೆಯನ್ನು ಒಗೆಯಬಾರದು. ಯಾಕೆಂದರೆ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಮನೆಯನ್ನು ಪ್ರವೇಶಿಸುವ ಸಮಯವಾಗಿದೆ. ಈ ಸಮಯದಲ್ಲಿ ಬಟ್ಟೆಯನ್ನು ಒಗೆಯುವುದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಪ್ರವೇಶಿಸುವುದಿಲ್ಲ, ಬದಲಾಗಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತದೆ. ಮಹಿಳೆಯರು ಸಂಜೆ ಸಮಯದಲ್ಲಿ, ಅಂದರೆ ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸಬಾರದು ಎನ್ನುವ ನಂಬಿಕೆಯಿದೆ. ತಪ್ಪಿಯೂ ಕೂಡ ನಾವು ಹೀಗೆ ಮಾಡುವುದು ಒಳ್ಳೆಯದಲ್ಲ. ಸಂಜೆ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ನಂತರ ಮನೆಯನ್ನು ಗುಡಿಸುವುದರಿಂದ ಲಕ್ಷ್ಮೀ ದೇವಿಯು ಆ ಮನೆಯನ್ನು ಬಿಟ್ಟು ಹೊರಗೆ ಹೋಗುತ್ತಾಳೆ. ಮನೆಯಲ್ಲಿ ಬಡತನ ಎದುರಾಗುವಂತೆ ಮಾಡುತ್ತಾಳೆ. ಹಾಗಾಗಿ ಯಾರಿಗೆ ಬಡತನವನ್ನು ಎದುರಿಸಲು ಇಷ್ಟವಿರುವುದಿಲ್ಲವೋ ಅವರು ಸಂಜೆ ಸಮಯದಲ್ಲಿ ಮನೆಯನ್ನು ಗುಡಿಸಬಾರದು. ಸಂಜೆ ಸಮಯದಲ್ಲಿ ಮಹಿಳೆಯರು ತಮ್ಮ ಕೂದಲನ್ನು ತೆರೆದಿಟ್ಟುಕೊಳ್ಳಬಾರದು. ಸಂಜೆ ಕೂದಲನ್ನು ಬಿಟ್ಟು ಓಡಾಡುವುದರಿಂದ, ಕೂದಲಿಗೆ ವಿನ್ಯಾಸವನ್ನು ಮಾಡಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ಆ ಮನೆಯಿಂದ ಹೊರಗೆ ಹೋಗುತ್ತಾಳೆ. ಈ ರೀತಿ ಸಂಜೆ ಸಮಯದಲ್ಲಿ ಕೂದಲನ್ನು ಬಿಟ್ಟು ಓಡಾಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ತುಂಬಿಕೊಂಡಿರುತ್ತದೆ.
ಈ ಕಾರಣಕ್ಕಾಗಿ ಸಂಜೆ ಸಮಯದಲ್ಲಿ ಮಹಿಳೆಯರು ತಮ್ಮ ಕೂದಲನ್ನು ತೆರೆದಿಟ್ಟುಕೊಳ್ಳಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಮುಸ್ಸಂಜೆ ಸಮಯದಲ್ಲಿ ಯಾರಾದರೂ ನಿಮ್ಮ ಮನೆಗೆ ಆಹಾರವನ್ನು ಕೇಳಿಕೊಂಡು ಬಂದರೆ, ಹಸಿದುಕೊಂಡು ಬಂದರೆ ಮೊದಲು ಅವರಿಗೆ ತಿನ್ನಲು ಏನನ್ನಾದರೂ ನೀಡಿ. ಖಾಲಿ ಕೈಯಲ್ಲಿ ಅವರನ್ನು ಹಿಂದಕ್ಕೆ ಎಂದಿಗೂ ಕಳುಹಿಸಬಾರದು. ಮನೆಗೆ ಹಸಿದವರು ಬಂದಾಗ ಅವರನ್ನು ಖಾಲಿ ಕೈಯಲ್ಲಿ ಹಿಂದಕ್ಕೆ ಕಳುಹಿಸುವುದರಿಂದ ದುರಾದೃಷ್ಟ ನಿಮ್ಮ ಮನೆಯನ್ನು ಸೇರಿಕೊಳ್ಳುತ್ತದೆ. ಬಡತನ ನಿಮ್ಮ ಮನೆಯ ಮೇಲೆ ಪ್ರಾಬಲ್ಯ ಸಾಧಿಸಲು ಪ್ರಾರಂಭವಾಗುತ್ತದೆ. ಶಾಸ್ತ್ರದ ಪ್ರಕಾರ ಮುಸ್ಸಂಜೆ ಸಮಯದಲ್ಲಿ ಮಹಿಳೆಯರು ಮಲಗಬಾರದು ಎಂದು ಹೇಳಲಾಗಿದೆ. ಸಂಜೆ ಸಮಯದಲ್ಲಿ ಮಹಿಳೆಯರು ಮಲಗುವುದರಿಂದ ಮನೆಯಲ್ಲಿ ಪ್ರತಿದಿನವೂ ವಿವಾದದ ಪರಿಸ್ಥಿತಿ ಎದುರಾಗುತ್ತದೆ. ಕುಟುಂಬದಲ್ಲಿ ಮನಸ್ತಾಪ, ಜಗಳಗಳು ಹೆಚ್ಚಾಗತೊಡಗುತ್ತದೆ. ಇದರಿಂದಾಗಿ ಲಕ್ಷ್ಮೀ ದೇವಿಯೂ ಕೂಡ ಮನೆಯಿಂದ ಹೊರಗೆ ಹೋಗುತ್ತಾಳೆ. ಮನೆಯ ಸ್ತ್ರೀಯಾದವಳು ಅಥವಾ ಮಹಿಳೆಯಾದವಳು ಸಂಜೆ ಅಥವಾ ಮುಸ್ಸಂಜೆ ಸಮಯದಲ್ಲಿ ಎಂದಿಗೂ ಇಂತಹ ತಪ್ಪುಗಳನ್ನು ಮಾಡಬಾರದು. ಈ ತಪ್ಪುಗಳನ್ನು ಮಾಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಸೇರಿಕೊಳ್ಳುತ್ತದೆ, ಹಣದ ಸಮಸ್ಯೆಗಳು ಹೆಚ್ಚಾಗುತ್ತದೆ. ವಿವಾಹದ ನಂತರ ಸ್ತ್ರೀಯನ್ನು ಸುಮಂಗಲಿ ಅಥವಾ ಮುತ್ತೈದೆ ಎಂದು ಕರೆಯಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಕಾಲುಂಗುರ ಹಾಗೂ ತಾಳಿಯನ್ನು ಅಂದರೆ ಮಾಂಗಲ್ಯ ಸರವನ್ನು ತೆಗೆದು ಇಡಬಾರದು. ಇದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ. ದೇವರಿಗೆ ಬಳಸುವ ಅಥವಾ ದೇವರ ಪೂಜೆಯಲ್ಲಿ ಬಳಸುವ ಅರಿಶಿನ ಮತ್ತು ಕುಂಕುಮವನ್ನು ಮನೆಗೆ ಬಂದ ಮುತ್ತೈದೆಗೆ ಕೊಡಬಾರದು. ಯಾಕೆಂದರೆ ದೇವರಿಗೆ ಬಳಸುವ ಅರಿಶಿನ, ಕುಂಕುಮ ಮಡಿಯಾಗಿರಬೇಕು. ಹೆಣ್ಣು ಮಕ್ಕಳು ತಮ್ಮ ತವರು ಮನೆಯಲ್ಲಾಗಿರಬಹುದು ಅಥವಾ ಪತಿಯ ಮನೆಯಲ್ಲಾಗಿರಬಹುದು ಕೂದಲನ್ನು ಬಿಟ್ಟುಕೊಂಡು ಓಡಾಡಬಾರದು. ಇದು ನೀವು ಲಕ್ಷ್ಮೀ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ. ಊಟ ಮಾಡುವ ಸಮಯದಲ್ಲಿ ಮನೆಗೆ ಯಾರಾದರೂ ಬಂದರೆ ಅವರಿಗೆ ಎಂಜಲು ಕೈಯಿಂದ ಏನನ್ನೂ ಕೊಡಲು ಬೇಡಿ, ಏನನ್ನೂ ಅವರಿಂದ ತೆಗೆದುಕೊಳ್ಳಲು ಬೇಡಿ. ಎಂಜಲು ಕೈಯಿಂದ ಊಟದ ತಟ್ಟೆಯನ್ನು ಎತ್ತಬಾರದು. ಒಂದು ವೇಳೆ ಅವಶ್ಯಕತೆ ಇದ್ದರೆ ಕೈ ತೊಳೆದುಕೊಂಡು ನಂತರ ನಿಮ್ಮ ಕೆಲಸ ಮಾಡಿ. ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವುದು, ಪದೇ ಪದೇ ಕಣ್ಣೀರು ಹಾಕುವುದು, ಚಿಕ್ಕ ಪುಟ್ಟ ವಿಚಾರಗಳಿಗೂ ಜಗಳ ಮಾಡುವುದರಿಂದ ದಾರಿದ್ರ್ಯ ಬರುತ್ತದೆ. ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರ ಮಂತ್ರಗಳನ್ನು, ನಾಮಸ್ಮರಣೆಯನ್ನು ಮಾಡಿಕೊಂಡು ಮಾಡಬೇಕು ಹಾಗೂ ಗಂಟೆಯನ್ನು ಬಾರಿಸಿಕೊಂಡು ಪೂಜೆಯನ್ನು ಮಾಡಬೇಕು. ಸುಮ್ಮನೆ ಮೌನವಾಗಿ ಪೂಜೆ ಮಾಡುವುದರಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ. ಮನಸ್ಸು ಕೂಡ ಪೂಜೆಯ ಮೇಲೆ ಇರುವುದಿಲ್ಲ. ಆಹಾರವನ್ನು ಅಗೌರವಿಸಬಾರದು. ಒಂದು ವೇಳೆ ಆಹಾರ ನಿಮ್ಮ ಕೈಯಿಂದ ಕೆಳಗೆ ಬಿದ್ದರೆ ಅದನ್ನು ಎತ್ತು ತೆಗೆಯಬೇಕು. ಯಾರೂ ಕೂಡ ಆಹಾರವನ್ನು ತುಳಿಯದಂತೆ ನೋಡಿಕೊಳ್ಳಿ. ಇದರಿಂದ ತಾಯಿ ಅನ್ನಪೂರ್ಣೇಶ್ವರಿಗೆ ನಿಮ್ಮ ಮೇಲೆ ಕೋಪ ಬರಬಹುದು. ಆದಷ್ಟು ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಊಟದ ಬಳಿಕ ತಟ್ಟೆಯನ್ನು ಶುದ್ಧವಾಗಿ ತೊಳೆದಿಡಬೇಕು. ತಟ್ಟೆಯಲ್ಲಿ ಆಹಾರವನ್ನು ಅರ್ಧಂಬರ್ಧ ತಿಂದು ಬಿಡಬಾರದು. ಗುರು ಹಿರಿಯರಿಗೆ ಯಾವಾಗಲೂ ನಾವು ಗೌರವವನ್ನು ನೀಡುವಂತಹ ಹವ್ಯಾಸವನ್ನು ಇಟ್ಟುಕೊಂಡಿರಬೇಕು. ಮುಂಜಾನೆ ಎದ್ದಾಗ ಸ್ನಾನ ಮಾಡದೆ ಅಥವಾ ಕೈ, ಕಾಲು, ಮುಖವನ್ನು ತೊಳೆಯದೆ ದೇವರ ಕೋಣೆಯನ್ನು ಪ್ರವೇಶಿಸಬೇಡಿ. ಹಾಗೂ ಹೊರಗಿನಿಂದ ಬಂದಾಗ ಕೈ, ಕಾಲು ತೊಳೆಯದೆ ಇನ್ನಿತರ ಕೆಲಸಗಳನ್ನು ಮಾಡಬೇಡಿ. ಎಡಗೈಯಲ್ಲಿ ದೇವರಿಗೆ ಹೂವನ್ನು ಅರ್ಪಿಸಬಾರದು ಹಾಗೂ ಒಣಗಿದ ಹೂವನ್ನು ದೇವರಿಗೆ ಅರ್ಪಿಸಬಾರದು. ಯಾವುದೇ ಮುರಿದ, ಹರಿದ ಅಥವಾ ಕೊಳೆಯಾದ ವಸ್ತುಗಳನ್ನು ಪೂಜೆಯಲ್ಲಿ ಬಳಸಬಾರದು. ಪೂಜೆ ಮಾಡುವಾಗ ತಲೆಯ ಮೇಲೆ ಯಾವುದಾದರೂ ವಸ್ತ್ರವನ್ನು ಹಾಕಿಕೊಳ್ಳಿ. ತಲೆಯನ್ನು ತೆರೆದಿಟ್ಟುಕೊಂಡು ಪೂಜೆಯನ್ನು ಮಾಡಬಾರದು. ಸೂರ್ಯೋದಯಕ್ಕೂ ಮುನ್ನ ಏಳಬೇಕು. ಸಾಧ್ಯವಾದರೆ ಅಂಗಳವನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿ. ನಾವು ಹಣ ಸಂಪಾದಿಸುವ ವಿಚಾರದಲ್ಲಿ ನಾಚಿಕೆ ಅಥವಾ ಸಂಕೋಚವನ್ನು ಇಟ್ಟುಕೊಂಡಿರಬಾರದು. ನಾಚಿಕೆ ಮತ್ತು ಸಂಕೋಚವನ್ನಿಟ್ಟುಕೊಂಡು ಹಣ ಸಂಪಾದಿಸಲು ಮುಂದಾದರೆ ಅದರಿಂದ 1 ರೂಪಾಯಿಯನ್ನು ಸಂಪಾದಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಹಣವನ್ನು ನಾವು ತಪ್ಪು ದಾರಿಯ ಮೂಲಕ ಸಂಪಾದಿಸಬಾರದು. ಸರಿಯಾದ ಹಾಗೂ ಪ್ರಾಮಾಣಿಕವಾಗಿ ಹಣವನ್ನು ಸಂಪಾದನೆ ಮಾಡಬೇಕು.
ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ ಮತ್ತು ಅವರಿಂದ ಅವರು ಆ ಹಣವನ್ನು ನಿಮಗೆ ಹಿಂತಿರುಗಿಸದಿದ್ದರೆ ನಿಮ್ಮ ಹಣವನ್ನು ಹಿಂದಿರುಗಿಸುವಂತೆ ಕೇಳಲು ಎಂದಿಗೂ ನಾಚಿಕೆ ಪಡಬೇಡಿ. ನಿಮ್ಮ ಸ್ವಂತ ಹಣವನ್ನು ಮರಳಿ ಕೇಳಲು ನಾಚಿಕೆ ಪಡುವುದು ನಿಮ್ಮ ಹಣವನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು ಮತ್ತು ನೀವು ನಷ್ಟವನ್ನು ಎದುರಿಸಬೇಕಾಗಬಹುದು. ಮುತ್ತೈದೆ ಮಹಿಳೆಯರು ಉದ್ದವಾದ ಉಗುರುಗಳನ್ನು ಬೆಳೆಸಬಾರದು. ಉಗುರು ಎಷ್ಟು ಉದ್ದವಾಗಿರುತ್ತದೆಯೋ ಅಷ್ಟೇ ಆಕೆಯಲ್ಲಿ ಕೋಪವೂ ಇರುತ್ತದೆ. ಉದ್ದವಾದ ಉಗುರನ್ನು ಬೆಳೆಸುವುದರಿಂದ ಹಾಗೂ ಉಗುರನ್ನು ಕಚ್ಚುವುದರಿಂದ ಮನೆಗೆ ದಾರಿದ್ರ್ಯ ಬರುತ್ತದೆ. ಮನೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಣದ ಸಮಸ್ಯೆಗಳು ಬರತೊಡಗುತ್ತದೆ. ಹಾಗಾಗಿ ಮುತ್ತೈದೆ ಹೆಣ್ಣು ಇಂತಹ ಕೆಟ್ಟ ಅಭ್ಯಾಸಗಳನ್ನು ಹೊಂದಿರಬಾರದು ಎಂಬುದರ ಬಗ್ಗೆ ಕಾಳಜಿ ವಹಿಸಿ. ಅತಿಯಾದ ನಿದ್ರೆ ಮಹಿಳೆಯ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಮನೆಗೂ ಒಳ್ಳೆಯದಲ್ಲ. ಮುತ್ತೈದೆ ಹೆಣ್ಣು ಮಧ್ಯಾಹ್ನದವರೆಗೂ ಮಲಗಿಕೊಂಡೇ ಇರುವುದು ಆ ಮನೆಗೆ ದಾರಿದ್ರ್ಯವನ್ನು ತರುತ್ತದೆ. ಇದರಿಂದ ದರಿದ್ರ ಲಕ್ಷ್ಮಿ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ. ಇದು ನಿಮಗೆ ಹಣಕಾಸಿನ ಸಮಸ್ಯೆಗಳನ್ನು ತರುತ್ತದೆ. ಮುತ್ತೈದೆ ಹೆಣ್ಣು ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿ ದೇವರ ಪೂಜೆಯ ಮೂಲಕ ತನ್ನ ದಿನವನ್ನು ಪ್ರಾರಂಭಿಸಬೇಕು ಎಂದು ಹೇಳಲಾಗುತ್ತದೆ. ಮನೆಯ ಮುತ್ತೈದೆಯಾದವಳು ಯಾವಾಗಲೂ ಲವಲವಿಕೆಯಿಂದ ಮನೆಯ ತುಂಬ ಓಡಾಡಿಕೊಂಡು ಇರಬೇಕು. ಅವರ ಕಣ್ಣಲ್ಲಿ ನೀರನ್ನು ತರಿಸುವಂತಹ ಕೆಲಸ ನೀವು ಮಾಡಬಾರದು. ಅದರಲ್ಲೂ ಶುಕ್ರವಾರದ ದಿನ ಮತ್ತು ಮಂಗಳವಾರದ ದಿನ ತಪ್ಪಾಗಿಯೂ ಮುತ್ತೈದೆ ಹೆಣ್ಣು ಕಣ್ಣೀರನ್ನು ಹಾಕಬಾರದು. ಇದರಿಂದ ನಿಮ್ಮ ಮನೆ ದಾರಿದ್ರ್ಯದಿಂದ ತುಂಬಿಕೊಂಡಿರುತ್ತದೆ. ಮನೆಯಲ್ಲಿ ಹಿರಿಯರನ್ನು ಗೌರವಿಸದಿದ್ದರೆ ಅಥವಾ ಅವರು ಸಂತೋಷವಾಗಿರದಿದ್ದರೆ ಇದು ಮುಂಬರುವ ಆರ್ಥಿಕ ಬಿಕ್ಕಟ್ಟಿನ ಸಂಕೇತವಾಗಿರುತ್ತದೆ ಎಂದು ಹೇಳಿದ್ದಾರೆ. ಹಿರಿಯರ ಆಶೀರ್ವಾದ ಯಾವಾಗಲೂ ಮನೆಯಲ್ಲಿ ಪ್ರಗತಿಯನ್ನು ತರುತ್ತದೆ. ಆದರೆ ವಯಸ್ಸಾದವರು ಅಥವಾ ಹಿರಿಯರನ್ನು ಗೌರವಿಸದ, ಪ್ರತಿ ಮಾತಿನ ಮೂಲಕ ಅವರನ್ನು ಅವಮಾನಿಸುವ, ಗೌರವ ಮತ್ತು ಸೇವಾ ಮನೋಭಾವದಿಂದ ನಡೆಸಿಕೊಳ್ಳದ ಮನೆಯಲ್ಲಿ ಲಕ್ಷ್ಮೀದೇವಿ ಎಂದಿಗೂ ನೆಲೆಸುವುದಿಲ್ಲ ಎಂದು ಚಾಣಕ್ಯರು ಹೇಳಿದ್ದಾರೆ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಇಂತಹ ಸದಾಚಾರಗಳ ವಿಚಾರವನ್ನು ವಿವರಿಸಿದ್ದಾರೆ. ಇದು ಮುಂಬರುವ ಅಪಾಯದ ಬಗ್ಗೆ ನಮ್ಮನ್ನು ಎಚ್ಚರಿಸುತ್ತದೆ. ಉದಾಹರಣೆಗೆ, ಸದಾ ಜಗಳದ ವಾತಾವರಣವಿರುವ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ. ಇದನ್ನು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿಯೂ ಉಲ್ಲೇಖಿಸಲಾಗಿದೆ. ಪ್ರತಿ ವಿಚಾರಕ್ಕೂ ಮನೆಯಲ್ಲಿ ಜಗಳಗಳು, ಮನಸ್ತಾಪಗಳು ನಡೆಯುತ್ತಿದ್ದರೆ, ಕುಟುಂಬದ ಸದಸ್ಯರು ಒಬ್ಬರ ಮೇಲೆ ಒಬ್ಬರು ವೈಷಮ್ಯವನ್ನು ಹೊಂದಿದ್ದರೆ, ಚಿಕ್ಕ ಪುಟ್ಟ ವಿಚಾರಗಳ ಕುರಿತು ಜಗಳಗಳು ನಡೆಯುತ್ತಿದ್ದರೆ ಇದರರ್ಥ ಆ ಮನೆ ಶೀಘ್ರದಲ್ಲೇ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತದೆ ಎಂಬುದಾಗಿದೆ. ಹಣಕಾಸಿನ ಸಮಸ್ಯೆಗಳು ನಮ್ಮನ್ನು ಕಾಡಬಾರದು ಎಂದಾದರೆ ಮನೆಯಲ್ಲಿ ಸಂತೋಷ, ಸಮೃದ್ಧಿಯನ್ನು ಕಾಪಾಡಿಕೊಳ್ಳಬೇಕಾದರೆ ಮನೆಯ ವಾತಾವರಣವನ್ನು ಆಹ್ಲಾದಕರವಾಗಿ ಇಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ. ಸನಾತನ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಹೆಚ್ಚಿನ ಮಹತ್ವವಿದೆ. ಮನೆಯ ಅಂಗಳದಲ್ಲಿ ತುಳಸಿ ಬೆಳೆಯುವುದಕ್ಕಿಂತ ಶುಭ ಸೂಚನೆ ಯಾವುದೂ ಇಲ್ಲ. ಆದರೆ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾದ ತುಳಸಿ ಸಸ್ಯವು ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದರೆ ಅದು ಮುಂಬರುವ ಆರ್ಥಿಕ ಬಿಕ್ಕಟ್ಟನ್ನು ಸೂಚಿಸುತ್ತದೆ. ಹಾಗಾಗಿ ತುಳಸಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ತುಳಸಿಗೆ ನೀರನ್ನು ಅರ್ಪಿಸಬೇಕು. ಅದರ ಕಾಳಜಿಗೆ ಒಂದಿಷ್ಟು ಸಮಯವನ್ನು ನೀಡಬೇಕು. ಮನೆಯಲ್ಲಿ ಗಾಜು ಅಥವಾ ಗಾಜಿನ ವಸ್ತುಗಳು ಪದೇ ಪದೇ ಒಡೆದು ಹೋಗುತ್ತಿದ್ದರೆ ಅದು ನಮಗೆ ಮುಂಬರುವ ವಿಪತ್ತಿನ ಸಂಕೇತವೆಂದು ಹೇಳಲಾಗಿದೆ. ಗಾಜಿನ ವಸ್ತುಗಳು ಬಿದ್ದಾಗ ಒಡೆದು ಹೋಗುವುದು ಸಾಮಾನ್ಯ ವಿಚಾರ. ಆದರೆ ಪದೇ ಪದೇ ಗಾಜು ಒಡೆದು ಹೋಗುತ್ತಿದ್ದರೆ ಅದು ಶುಭ ಸೂಚನೆಯಲ್ಲ. ಚಾಣಕ್ಯ ನೀತಿ ಪ್ರಕಾರ ಮನೆಯಲ್ಲಿ ಆಗಾಗ್ಗೆ ಗಾಜು ಒಡೆಯುವುದು ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಸೂಚಿಸುತ್ತದೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಒಡೆದ ಗಾಜಿನ ವಸ್ತುವನ್ನು ಮನೆಯಲ್ಲಿ ಇಡಬಾರದು. ಅದು ಮನೆಯ ಆರ್ಥಿಕ ಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಯಾವ ಮನೆಯಲ್ಲಿ ನಿತ್ಯ ಪೂಜೆ ನಡೆಯುತ್ತದೆಯೋ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿಯಿದ್ದು ಮನೆಯ ವಾತಾವರಣವು ಹಿತಕರವಾಗಿರುತ್ತದೆ.
ಮನೆಯಲ್ಲಿ ಪೂಜೆ ಮಾಡಿದರೆ ಧನಾತ್ಮಕ ಶಕ್ತಿ ಉಳಿಯುತ್ತದೆ ಹಾಗೂ ದೈವಿಕ ಶಕ್ತಿಯ ಅನುಗ್ರಹವು ಆ ಮನೆಯ ಮೇಲೆ ಇರುತ್ತದೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನಿಮ್ಮ ಮನಸ್ಸು ಪೂಜೆಯಿಂದ ಬೇರೆಡೆಗೆ ತಿರುಗಿದರೆ ಅಥವಾ ನಿಮಗೆ ಪೂಜೆ ಮಾಡಲು ಆಸಕ್ತಿ ಇಲ್ಲದೆ ಇದ್ದರೆ ಅದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಇನ್ನೊಬ್ಬರ ಹಣದ ಮೇಲೆ ಕಣ್ಣಿಟ್ಟವರು ಅಥವಾ ಇನ್ನೊಬ್ಬರ ಹಣವನ್ನು ಅನ್ಯಾಯದ ಮಾರ್ಗದಿಂದ ಕಸಿದುಕೊಳ್ಳಲು ಪ್ರಯತ್ನಿಸುವವರು ಸದ್ಯದ ಸ್ಥಿತಿಯಲ್ಲಿ ಪ್ರಗತಿ ಹೊಂದಬಹುದು, ಆದರೆ ಭವಿಷ್ಯದಲ್ಲಿ ಅವರು ತಾವು ಮಾಡಿದ ತಪ್ಪುಗಳಿಗೆ ದುಪ್ಪಟ್ಟು ಬೆಲೆ ತೆರಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬರ ಹಣವನ್ನು ನಮ್ಮದು ಎಂದು ಪರಿಗಣಿಸಬಾರದು ಹಾಗೂ ಇನ್ನೊಬ್ಬರ ಹಣವನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸಬಾರದು. ಕೆಟ್ಟ ಜನರ ಸಹವಾಸವನ್ನು ಮಾಡುವುದು ಅಥವಾ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸಂಶಯದಿಂದ ನೋಡುವವರು ಖಂಡಿತವಾಗಿಯೂ ಅಧರ್ಮದ ಕೆಲಸವಾಗಿರುತ್ತದೆ. ಇದಲ್ಲದೆ ಕಷ್ಟದ ಸಮಯದಲ್ಲಿ ಇತರರನ್ನು ಒಂಟಿಯಾಗಿ ಬಿಡುವವರು ಅಸಹಾಯಕತೆಯ ಸಮಯದಲ್ಲಿ ಯಾವಾಗಲೂ ಹಿಂದೆ ಉಳಿಯುತ್ತಾರೆ. ಒಬ್ಬ ವ್ಯಕ್ತಿ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಒಬ್ಬ ವ್ಯಕ್ತಿಯು ಕಾಮ, ಕ್ರೋಧ ಮತ್ತು ಲೋಭ ಈ 3 ದುರ್ಗುಣಗಳನ್ನು ಹೊಂದಿದ್ದರೆ ಅದು ಅವನ ವ್ಯಕ್ತಿತ್ವ ಮತ್ತು ಆತ್ಮ ಎರಡನ್ನೂ ನಾಶಪಡಿಸುತ್ತದೆ. ಹಾಗಾಗಿ ನಾವು ಈ ದುರ್ಗುಣಗಳಿಂದ ಆದಷ್ಟು ದೂರವಿರಬೇಕು. ಇವುಗಳನ್ನು ತ್ಯಜಿಸುವ ಮೂಲಕ ಜೀವನದ ಉತ್ತಮ ಮಾರ್ಗವನ್ನು ಕಂಡುಕೊಳ್ಳಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.